ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ 2 ವರ್ಷ ಆಗಿದೆ. ಆದರೂ ಉತ್ತರ ಕರ್ನಾಟಕದ ರೈತರಿಗೆ ಇನ್ನೂ ನ್ಯಾಯವೇ ಸಿಕ್ಕಿಲ್ಲ. ಹೀಗಾಗಿ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಬೃಹತ್ ರೈತ ಸಮಾವೇಶ ನಡೀತಾ ಇದೆ. ಇಲ್ಲಿ 20ಕ್ಕೂ ಹೆಚ್ಚು ಮಠಾಧೀಶರು, ನೂರಾರು ಸಂಘಟನೆಗಳು ಸೇರಿ ಸಾವಿರಾರು ರೈತರು ಭಾಗಿಯಾಗ್ತಾ ಇದ್ದಾರೆ. ಇಂದಿನ ಸಮಾವೇಶದಲ್ಲಿ ಹೋರಾಟದಲ್ಲಿ ಮಾಡು ಇಲ್ಲವೇ ಮಡಿ ಅಂತ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಕೂಡ ಇದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ನರಗುಂದ ಪಟ್ಟಣದಲ್ಲಿ ವ್ಯಾಪಕ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗ್ತಾ ಇದೆ. ಹೊರ ಜಿಲ್ಲೆಯ 3 ಡಿಎಸ್ಪಿ, 10 ಸಿಪಿಐ, 20 ಎಎಸ್ಐ, 90 ಕಾನ್ಸ್ಟೇಬಲ್ಗಳು ಹಾಗೂ ಗದಗ ಜಿಲ್ಲೆಯ ಪೊಲೀಸರು ಹೆಚ್ಚಿನ ಭದ್ರತೆಗಾಗಿ 4 ಕೆಎಸ್ಆರ್ಪಿ, 6 ಡಿಆರ್ ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ ಅಂತ ಗದಗ ಎಸ್ಪಿ ಸಂತೋಷ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮನ್ನ ಹೋರಾತ್ರಿ ಹೋರಾಟದಲ್ಲಿ ತೊಡಗಿದಾರ. ಅದಕ್ಕೆ ಎಲ್ಲರೂ ತಾಯಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ ಉಳಿಸಿಕೊಂಡು ನಮ್ಗೆ ನೀರು ಮುಖ್ಯ, ನೀರು ಮುಖ್ಯ. ಕುಡಿಯಲಿಕ್ಕೆ ಇನ್ನು 5 ಟಿಎಂಸಿ 4 ಟಿಎಂಸಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಗೌಡ. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಭೀಮನಗೌಡ, ಕಳಸಾ ಬಂಡೂರಿ ಹೋರಾಟ ಇರಬಹುದು, ಮಹದಾಯಿ ಹೋರಾಟಕ್ಕೆ ನ್ಯಾಯನೇ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಒಂದು ರೈತರ ಸಮಾವೇಶ ಅಲ್ಲಿ ಯಾವ ರೀತಿಯಾಗಿ ಸಾಗ್ತಾ ಇದೆ? ಲಾಂಛನ, ಗದಗ ಜಿಲ್ಲೆ ನರಗುಂದ ಪಟ್ಟಣ ಇದೇನಂದ್ರೆ ರೈತ ಹೋರಾಟ ವೇದಿಕೆಯ ಪ್ರಮುಖ ವೇದಿಕೆಯಾಗಿದೆ. ಇಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆಗಾಗಿ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾನೆ, ಹೋರಾಟ ನಡೆಸ್ತಾನೆ ಇದ್ದಾರೆ. ಆದ್ರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಪ್ರತಿಭಟನಾಕಾರರ ಒಂದು ಆಕ್ರೋಶ ಆಗಿದೆ. ಹಾಗಾಗಿ ಏನು ಇವತ್ತಿಗೆ 2 ವರ್ಷಗಳ ಕಳೆದು 3ನೇ ವರ್ಷಕ್ಕೆ ಒಂದು ಪಾದಾರ್ಪಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ಎಲ್ಲಾ ರೈತರು ಸೇರಿಕೊಂಡು ಗದಗ, ಬೆಳಗಾವಿ, ಬಾಗಲಕೋಟೆ ಹಾಗೂ ಧಾರವಾಡ ಜಿಲ್ಲೆ 4 ಜಿಲ್ಲೆಯ ಸಮಸ್ತ ರೈತರು ಮತ್ತು ಮಠಾಧೀಶರು ಸೇರಿಕೊಂಡು ಬೃಹತ್ ಪ್ರಮಾಣದ ಒಂದು ರೈತ ಸಮಾವೇಶವನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈಗ ಈ ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ. ಇವರ ಬೇಡಿಕೆ ಇಷ್ಟೇ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಒಟ್ಟಾಗಿ ಸೇರ್ಕೊಂಡು ಈ ಭಾಗದ ಒಂದು ರೈತರ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಏನಿದೆ ಕಳಸಾ ಬಂಡೂರಿ ಮತ್ತು ಮಹದಾಯಿ ಯೋಜನೆ, ಈ ಯೋಜನೆಯನ್ನ ಶೀಘ್ರವೇ ಅನುಷ್ಠಾನಗೊಳಿಸಬೇಕು ಎಂಬುದು ಈ ಭಾಗದ ಒಂದು ಜನರ ಮತ್ತು ರೈತರ ಒತ್ತಾಯ ಆಗಿದೆ. ಲಾಂಛನ, ಓಕೆ, ಹಾಗೇನೆ ಈ ಒಂದು ರೈತರ ಸಮಾವೇಶ ಯಶಸ್ವಿಗೊಳ್ಳುತ್ತೆ ಅನ್ನೋ ಸೂಚನೆಗಳೇನಾದ್ರೂ ಕಾಣ್ತಾ ಇದೆಯಾ, ಹೇಗೆ? ಸ್ವಲ್ಪ ಮಟ್ಟಿಗೆ ರೈತರು ಹೋರಾಟ ಒಂದ್ ರೀತಿ ತೀವ್ರ ಸ್ವರೂಪ ಪಡೆದುಕೊಳ್ತೇವೆ. ಯಾಕಂತಂದ್ರೆ ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ 2 ಪಕ್ಷಗಳಿಗೆ, ಜೆಡಿಎಸ್ ಈ 3 ಪಕ್ಷಗಳಿಗೆ ಇದು ಒಂದ್ ರೀತಿ ಸೆಣಸಾಟ ಆಗಿದೆ. ಹಾಗಾಗಿ ಈ ರೈತರನ್ನ ಒಲಿಸ್ಕೊಳ್ಬೇಕಾದ್ರೆ ಸಾಕಷ್ಟು ರಾಜಕೀಯ ನಾಯಕರು ಹರಸಾಹಸ ಪಡಬೇಕು. ಭೀಮನಗೌಡ ಅವರೇ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಈ ಒಂದು ರೈತರ ಒಂದು ಸಮಾವೇಶದ ಬಗ್ಗೆ ಮಾತನಾಡೋದಕ್ಕೆ ಅಂತ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ ಸಾಂಬಾಳೆ. ಇವರು ರೈತ ಹೋರಾಟಗಾರರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಈ ಒಂದು ಸಮಾವೇಶ ಏನ್ ನಡೀತಾ ಇದೆ, ಇದು ಯಾವ ರೀತಿಯಾಗಿ ಸಾಗ್ತಾ ಇದೆ, ಜೊತೆಗೆ ಈ ಒಂದು ಹೋರಾಟಕ್ಕೆ ಏನಾದ್ರೂ ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ಮುನ್ಸೂಚನೆ ಏನಾದ್ರೂ ಕಾಣ್ತಾ ಇದೆಯಾ ಅಥವಾ ಹೇಗೆ ಸರ್? ಏನಿಲ್ಲ ಮೇಡಮ್, ಇವತ್ತಿಗೆ 2 ವರ್ಷ ಆಯ್ತು ಹೋರಾಟ ಮಾಡ್ಲಿಕ್ಕೆ. ಹಲೋ, ಮಾತಾಡಿ ಸರ್. ಹಲೋ, ಮಾತಾಡಿ. 2 ವರ್ಷ ಹೋರಾಟ ಆಯ್ತ್ರಿ. ಇನ್ನು ಹಲೋ, ಮಾತಾಡಿ ಸರ್, ಕೇಳಿಸ್ತಾ ಇದೆ. ಇದು ನಮ್ದು ಕೃಷಿ ಮೂಲಭೂತವಾದಂತ ಸೌಕರ್ಯಗಳು ಸಿಗದ್ರೆ ಈ 2 ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಓಕೆ ಸರ್, ಧನ್ಯವಾದಗಳು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.